ಎಲ್ಲಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 5ನೇ ಟೆಸ್ಟ್ ಮ್ಯಾಚ್ ಡೇ 2 ಪೋಸ್ಟ್ ಡೇ ಅನಾಲಿಸಿಸ್ಗೆ ಸ್ವಾಗತ. ಏನಾಯ್ತು ಇವತ್ತು SCGಲಿ ನ್ಯೂಟ್ರಲ್ ಆಗಿ ಕಾಣಿಸ್ತಿದೆ ಗುರು. ಇನ್ನು ಏನಾಗುತ್ತೆ ಅಂತ, ರಿಸಲ್ಟ್ ಯಾರ ಕಡೆಗೆ ಹೋಗುತ್ತೆ ಅಂತ ಇನ್ನೂ ಸಹ ಪ್ರೊಡಿಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಹಂಗೆ ನೋಡೋಕೆ ಹೋದ್ರೆ ಎರಡು ಸೈಡು ಕೂಡ ಕಂಫರ್ಟಬಲ್ ಆಗಿನೇ ಕಾಣಿಸ್ತಾ ಇದ್ದಾರೆ. ಸೊ ಒಂಥರ ಕಾಂಟೆಸ್ಟ್ ಇವನ್ ಆಗಿದೆ ಇದು. ಇಂಡಿಯಾ ಕಡೆ ಕಂಪ್ಲೀಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಸೀನ್ ನೋಡ್ತಾರೆ ಸ್ವಲ್ಪ ಇಂಡಿಯಾ ಕಡೆ ಇದೆ ಅಂತ ಹೇಳಬೇಕು. 145 ಫಸ್ಟ್ ಇನ್ನಿಂಗ್ಸ್ ಸ್ಕೋರು 185 ಹೊಡೆದಿದ್ದು ಇಂಡಿಯಾ. ಈ ಇನ್ನಿಂಗ್ಸ್ ಆಲ್ರೆಡಿ 145 ಹೊಡೆದ, ಇನ್ನು 4 ವಿಕೆಟ್ ಇದೆ. 4 ವಿಕೆಟಲ್ಲಿ ಇವರೊಂದು 50 ರನ್ ಹೊಡಿತು ಅಂದರೆ 200+ ರನ್ ಹೋಯ್ತು ಅಂತ ಅನ್ಕೊಳ್ಳಿ. ಇದು ಆಸ್ಟ್ರೇಲಿಯಾಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಹೋಗುತ್ತೆ ಈ ವಿಕೆಟಲ್ಲಿ ಚೇಸ್ ಡೌನ್ ಮಾಡೋ ಅಂಥದ್ದು. ಒಟ್ಟಲ್ಲಿ ನನ್ನ ಪ್ರಕಾರ ನಾಳೆನೇ ಇದಕ್ಕೆ ಒಂದು ರಿಸಲ್ಟ್ ಬರಬಹುದು ಅಂತ ಅನ್ಕೊಂಡಿದ್ದೀನಿ. ನಾಳೆ ಬರಬಹುದು, ಅಥವಾ ಡೇ 4 ಸ್ಟಾರ್ಟಿಂಗಿಗೆ ಹೋದರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಒಟ್ಟಲ್ಲಿ ಡೇ 5 ಅಂತೂ ಈ ಮ್ಯಾಚ್ ಹೋಗೋದಿಲ್ಲ, ಡೇ 4 ಎಂಡ್ ಆಗುತ್ತೆ ಮ್ಯಾಕ್ಸಿಮಮ್ ಅಂತ ಅಂದ್ರೂ. ಸೊ ನಾಳೆನೇ ಅಟ್ ಮ್ಯಾಕ್ಸಿಮಮ್ ರಿಸಲ್ಟ್ನ ತರಿಸೋದಕ್ಕೆ ಟ್ರೈ ಮಾಡ್ತಾರೆ ಎರಡು ಟೀಮ್ಗಳು ಅಂತ ಅನ್ಕೊಂಡಿದ್ದೀನಿ. ಮಗ ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ಸ್ಟಂಪ್ಸ್ ಆಗ್ಬಿಟ್ಟು ಒಂದು 3 ಅವರ್ ಆಗಿದೆ. ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಈಚೆಗಡೆ ಹೋಗಿದ್ದ ಕಾರಣದಿಂದ. ಸೊ ಓಕೆ, ಸೀನ್ ಏನಾಯಿತು ಇವತ್ತು ಓಪನ್ ಮಾಡಿದ್ರು ಸ್ಯಾಮ್ ಕಾನ್ಸ್ಟಾಸ್ ಜೊತೆಗೆ ಮಾನಸ್ ಲಬುಷೇನ್. ಸ್ಯಾಮ್ ಕಾನ್ಸ್ಟಾಸ್ ವಿಕೆಟ್ ಬುಮ್ರಾ ಎತ್ತಾರೆ ಅಂತ ಅನ್ಕೊಂಡಿದ್ದೆ. ಅವನ ಅಜ್ಜಿ ಇವತ್ತು ಸಾಕಾಗಿತ್ತು ಗುರು ಬ್ಯಾಟಲ್ಲಿ. ಈ ಕಡೆಯಿಂದ ಬುಮ್ರಾ ಉರ್ಸೋದ್ಕಿಂತ ಆ ಕಡೆ ಜಾಸ್ವಾಲೆ ಹಾಕೊಂಡು ಉರಿಸ್ತಾ ಇದ್ರು. ಕಾಂಟಾಸ್ ಏನಮ್ಮ ನಿಂದು ಸಮಾಚಾರ, ಬಾಲೇ ಸಿಗ್ತಾ ಇಲ್ವಾ ನಿನಗೆ? ಯಾವುದೋ ಕಾಲ್ ಬರ್ತಿದ್ದೆ ನಿಮಿಷ. ಬಾಲೇ ಸಿಗ್ತಾ ಇಲ್ವಲ್ಲ ಗುರು, ನಿನ್ನ ಬ್ಯಾಟಿಗೆ ಹೊಡಿತಾನೆ ಇಲ್ವಲ್ಲ ಗುರು ಬಾಲು, ಏನು ಗುರು ಆಗ್ತಾಯಿದ್ದೀನಿ ನಿನಗೆ ಅಂತ. ಈಗ ಕಾಂಟಾಸ್ ಅಂತ ಅಂತಿದ್ರು. ಸೊ ಒಂಥರ ಸಕಲಾಗಿತ್ತು. ಆ ಒಂದು ಸ್ಲೆಡ್ಜಿಂಗ್ ಚೆನ್ನಾಗಿತ್ತು. ಒಟ್ನಲ್ಲಿ ಬುಮ್ರಾ ಅವರು ಇವತ್ತು ವಿಕೆಟ್ ಎತ್ತಕ್ಕಾಗಿಲ್ಲ. ಸ್ಯಾಮ್ ನನಗೆ ಕಾಂಟಾಸೇ ಗೊತ್ತಾಯ್ತು. ಇವ್ರು ಹೇಳಿದ್ರಲ್ಲ SSV ಜೈಸ್ವಾಲ್, ಸ್ಯಾಮ್ ಅವ್ರದ್ದು ವಿಕೆಟ್ ಎತ್ತದಿಕ್ಕಾಗಲಿಲ್ಲ. ವಿಕೆಟ್ ಎತ್ತಿದ್ದು ಸಿರಾಜ್ ಭಾಯ್ ಅವರು. ಇನ್ಫ್ಯಾಕ್ಟ್ ಬುಮ್ರಾ ಅವ್ರೊಂದು ವಿಕೆಟ್ ಎತ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಏನಕ್ಕೆ ಅಂತಂದರೆ ಅವ್ರಿಗೆ ಏನೋ ಇವಾಗ ಅಪ್ಡೇಟ್ ಬಂದಿರೋ ಪ್ರಕಾರ ಬ್ಯಾಕ್ ಸ್ಪ್ಯಾಸಮ್ ಆಗಿದೆಯಂತೆ. ಅದಕ್ಕೋಸ್ಕರ ಅವರು ಸ್ಕ್ಯಾನ್ಸ್ಗೋಸ್ಕರ ಹೋದ್ರು. ಸೆಕೆಂಡ್ ಸೆಷನ್ ಅವ್ರು ಬೌಲಿಂಗ್ ಹಾಕೋದಕ್ಕೇ ಬರಲಿಲ್ಲ. ಒಂದು ವಿಕೆಟ್ ಎತ್ತಿದ್ದು ಇವತ್ತು ಮಾನಸ್ ಲಬುಷೇನ್ ಅವ್ರದ್ದು. ಎಡ್ಜ್ ಹೊಡ್ಕೊಂಡು ಅವ್ರು ಔಟ್ ಆಗ್ತಾ ಇದ್ದಂಗೆ ಅಲ್ಲೇ ಅವ್ರಿಗೆ ಸ್ವಲ್ಪ ಲೈಟಾಗಿ ಬ್ಯಾಕ್ ಸ್ಪ್ಯಾಸಮ್ ಆದಂಗೆ ಇತ್ತು ಅಂತ ಕಾಣಿಸುತ್ತೆ ಫಸ್ಟ್ ಸೆಷನಲ್ಲೇ. ಅದಾದ್ಮೇಲೆ ಸೆಕೆಂಡ್ ಸೆಷನ್ ಅವ್ರು ಬೌಲಿಂಗಿಗೆ ಬರಲಿಲ್ಲ. ಸಿರಾಜ್ ಅಣ್ಣ ಅವರು ಫಸ್ಟ್ ಸೆಷನ್ ಆ್ಯಕ್ಚುಲಿ ಇಂಡಿಯಾ 4 ಕ್ರೂಷಲ್ ವಿಕೆಟ್ಸ್ನ ಎತ್ತಿದ್ದು. ಅದಕ್ಕೆ ಸಿರಾಜ್ ಅಣ್ಣನೇ ಕಾರಣ ಆಗಿರು. ಸಿರಾಜ್ ಅಣ್ಣ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಎತ್ತಿದ್ದು ಸ್ಯಾಮ್ ಕಾನ್ಸ್ಟಾಸ್ದನು ಜೊತೆಗೆ ಟ್ರಾವೆಸ್ ಹೆಡ್ದನು. ಒಂದೇ ಓವರಲ್ಲಿ 2 ವಿಕೆಟ್ ಹೋಗೋರು. ಸ್ಯಾಮ್ ಕಾನ್ಸ್ಟಾಸ್ ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತಿದ್ದಂಗೆ ಈ ಕಡೆ ಟ್ರಾವೆಸ್ ಹೆಡ್ನು ಕೂಡ ಎಡ್ಜ್ ಹೊಡ್ಕೊಂಡು ಔಟ್ ಆಗಿದ್ದು. ಸೊ ಇವತ್ತು ಒಂಥರ ಸ್ಲಿಪ್ ಕ್ಯಾಚಿಂಗು ಮಸ್ತಾಗಿತ್ತು ಅಂತ ಹೇಳ್ಬೇಕು. SSV ಜೈಸ್ವಾಲ್ ಹಿಡಿದಂಥ ಕ್ಯಾಚಿಂಗು. SSV ಜೈಸ್ವಾಲ್ ನೋಡಿ ಸಿಕ್ಕಾಪಟ್ಟೆ ಸೈಕಾಗಿ ಹೋಗ್ಬಿಟ್ಟಿದ್ರು. ಸ್ಲಿಪ್ಪಲ್ಲಿ ಕ್ಯಾಚ್ ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ. ಎಲ್ಲ ಸಿಕ್ಕಾಪಟ್ಟೆ ಇಡ್ರು. ಲಾಸ್ಟ್ ಮ್ಯಾಚ್ ಅಂತೂ ಒಂಥರ ಊಷ್ಟಾಗಿ ಹೋಗ್ಬಿಟ್ಟಿದ್ರು. ಏನು ಗುರು ಕ್ಯಾಚ್ ಡ್ರಾಪ್ಗಳು, ಈ ಪಾರ್ಟಿ ಕ್ಯಾಚ್ ಡ್ರಾಪ್ಗಳು ಮಾಡ್ತಿದ್ಯಾ, ಏನು ಗುರು ಕತೆ ಇದು ಅಂತಂದರೆ ಈ ಮ್ಯಾಚು ಕ್ಯಾಚ್ ಮೇಲೆ ಕ್ಯಾಚ್ ಹಿಡಿದ್ರು. ರಾಹುಲ್ ಕೂಡ ಸಖತ್ ಕ್ಯಾಚಿಂಗ್ನ ಮಾಡಿದ್ದು. ಸ್ಟೀವ್ ಸ್ಮಿತ್ ಅವ್ರದ್ದು ಯಾರ್ದೋ ಒಂದು ಕ್ಯಾಚ್ ಬರುತ್ತೆ ಇವರು ಸಖತ್ತಾಗಿ ಹಿಡಿದ್ರು. ರಾಹುಲ್ ಅವರು ಡೈವಿಂಗ್ ಎಫರ್ಟ್ ಹಾಕ್ಬಿಟ್ಟು ಅದಂತೂ ಸಖತ್ತಾಗಿತ್ತು. ಒಟ್ಟಲ್ಲಿ ಸ್ಲಿಪ್ ಕ್ಯಾಚಿಂಗು ರಾಹುಲ್ ಮತ್ತು ಸ್ಯಾಮ್ ಕಾನ್ಸ್ಟಾಸ್ತು ಇವನೇನಕ್ಕೆ ಬರ್ತಾಯಿದ್ದಾನೆ ಯಾವಾಗಲೂ ಬಾಯಿಗೆ. SSV ಜೈಸ್ವಾಲ್ ಅಂತೂ ಸಾಕಾಗಿತ್ತು ಗುರು. ಒಟ್ಟಲ್ಲಿ ಇವತ್ತು ಬೆಂಚಿದ್ದು ಸಿರಾಜ್ ಭಯ್ಯ ಫಸ್ಟ್ ಸೆಷನಲ್ಲಿ ಆಯಿತು ಅಂದ್ರೆ ಪ್ರಸಿದ್ಧ ಕೃಷ್ಣ ಆಮೇಲೆ ಟೇಕ್ ಓವರ್ ಮಾಡಿದ್ರು. ಸ್ಟೀವ್ ಸ್ಮಿತ್ ನೋಡಿ ಕಚ್ಕೊಂಡಿದ್ದಂಥವ್ರು ವಿಕೆಟ್ ಎಲ್ಲ ಸ್ಟೀವ್ ಸ್ಮಿತ್ನ ಎತ್ತಿದ್ದು. ಈ ಕಡೆ ಅಲೆಕ್ಸ್ ಕ್ಯಾರಿಯರ್ ಸ್ವಲ್ಪ ಕಚ್ಕೊಂಡಿದ್ರು. ವೆಬ್ಸ್ಟರ್ ಅವರು 15 ಹೊಡೆದ್ರು, ಅವ್ರದೇ ಹೈಯೆಸ್ಟ್ 57 ರನ್ನ ಹೊಡೆದಿದ್ದಾರೆ. ಈ ಕಡೆ ಸ್ಟೀವ್ ಸ್ಮಿತ್ ಕೂಡ ಕಚ್ಕೊಂಡಿದ್ರು. 3 ಜನರ ವಿಕೆಟನ್ನು ಎತ್ತಿರೋದು ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರನ್ನೇ. ಸೊ ಸಖತ್ ಬೌಲಿಂಗ್ನ ಹಾಕಿದ್ರು ಅಂತ ಹೇಳಬೇಕು. ಸೊ ಆಲ್ಮೋಸ್ಟ್ ಎಲ್ಲರನ್ನ ಸ್ಲಿಪ್ಪಲ್ಲೇ ಔಟ್ ಆಗಿರೋದಲ್ಲ, ಸ್ಲಿಪ್ ಕ್ಯಾಚು ಕಾಟ್ ಬಿಹೈಂಡೇ ಆಗಿರೋದು. ಆಸ್ಟ್ರೇಲಿಯನ್ ಬ್ಯಾಟರ್ಸ್ಗಳೆಲ್ಲ ಯಾರು ಔಟ್ ಆಗಿದ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಟ್ ಬಿಹೈಂಡೇ ಆಗಿರೋದು. ಇವಾಗ ಹೇಳ್ತೀರ ಗುರು ಏನು ಗುರು ಎಲ್ಲ ಇವರೆಲ್ಲ ಕಾಟ್ ಬಿಹೈಂಡ್ ಆಗಿದ್ದಾರೆ, ವಿರಾಟ್ ಕೊಹ್ಲಿ ಪಾಪ ಆಗ್ಬಿಟ್ರು ಅಂದರೆ ಏನು ಅದನ್ನೊಂದು ದೊಡ್ಡಿದಾ ಅಂತ ಹೇಳ್ತೀರ ಕೊಹ್ಲಿ ಫ್ಯಾನ್ಸ್ಗಳು. ಹೌದು ಗೊತ್ತು, ಕೊಹ್ಲಿ 8 ಸಲ ಔಟ್ ಆಗಿರೋದು ಕಾಟ್ ಬಿಹೈಂಡು. ನಜ್ಜಿ 8 ಸಲ ಈ ಸೀರೀಸಲ್ಲಿ 8 ಸಲ ಸ್ಲಿಪ್ಪಿಗೆ ಕ್ಯಾಚ್ ಕೊಟ್ಟಿರೋದು ನಮ್ಮ ವಿರಾಟ್ ಕೊಹ್ಲಿ ಅವರು. ಆಡಿರೋವಂಥ ಎಲ್ಲ ಮ್ಯಾಚ್ನು ಕೂಡ ಎಲ್ಲ ಇನ್ನಿಂಗ್ಸ್ನು ಕೂಡ ಔಟ್ ಆಗಿರೋವಂಥದ್ದು, ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಬಿಡೇ ಔಟ್ ಆಗಿರೋವಂಥದ್ದು. ಸೊ ಅದೇ ಎಲ್ಲರಿಗೂ ಅಪ್ಸೆಟ್ ಆಗ್ತಾ ಇರೋಂಥದ್ದು. ಏನಕ್ಕೆ ಇವಾಗ ಡೈರೆಕ್ಟಾಗಿ ನಮ್ಮ ಇಂಡಿಯನ್ ಇನ್ನಿಂಗ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಇವ್ರ ಇನ್ನಿಂಗ್ಸ್ ಬಗ್ಗೆ ಮಾತಾಡೋಣ. ಅದೇ ಈ 3 ಜನ ಒಂದು ಸ್ವಲ್ಪ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಕೊಟ್ಟರು. ಅದರಲ್ಲಿ ವೆಬ್ಸ್ಟರ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕಾದ್ರೆ ಮಿಚಿಲ್ ಮಾರ್ಷ್ ಅವರ ಜಾಗದಲ್ಲಿ ಅವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ತಗೊಂಬಂದಿದ್ದು. ಡೆಬ್ಯೂಲೇ ಹಾಫ್ ಸೆಂಚುರಿ 57 ರನ್ಸ್ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್. 181ಗೆ ಆಲ್ ಔಟ್ ಆದಂಥ ಆಸ್ಟ್ರೇಲಿಯನ್ ಟೀಮು. ಸಿರಾಜಣ್ಣ ಲಾಸ್ಟ್ ವಿಕೆಟ್ ಎತ್ತಿದ್ರು, ಸ್ಕಾಟ್ ಬೋಲ್ಯಾಂಡ್ ಅವ್ರದ್ದು. ಆ್ಯಂಡ್ ಸಿರಾಜಣ್ಣನಿಗಿನ ಮುಂಚೆ 2 ಕ್ರೂಷಿಯಲ್ ವಿಕೆಟ್ಸ್ನ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ
ಪ್ಯಾಟ್ ಕಮಿನ್ಸ್ದು ಜೊತೆಗೆ ಮಿಚೆಲ್ ಸ್ಟಾರ್ಕ್ದು ಒಂದೇ ಓವರ್ಲಿ ಎತ್ತಿದ್ದು ಇಟ್ಸ್ ನಿತೀಶ್ ಕುಮಾರ್ ರೆಡ್ಡಿ ಅವರಿಂದ ಕೂಡ ಕ್ರೂಷಿಯಲ್ ಕಾಂಟ್ರಿಬ್ಯೂಷನು. 3 ವಿಕೆಟ್ ಸಿರಾಜ್ ಬೈ ಎತ್ತಿತ್ತು ಅಂದರೆ 3 ವಿಕೆಟ್ ಪ್ರಸಿದ್ಧ ಕೃಷ್ಣ ಎತ್ತಿದ್ದು, 2 ವಿಕೆಟು ನಿತೀಶ್ ರೆಡ್ಡಿ ಎತ್ತಿತ್ತು ಅಂತಂದರೆ ಬುಮ್ರಾ 2 ವಿಕೆಟು. ಸೊ ಬುಮ್ರಾ ಅವ್ರೇನಾದ್ರು ಇದ್ದಿತ್ತು ಅಂತಂದರೆ ಪ್ರಾಬ್ಲಿ ಅವ್ರಿಗೆ ಇನ್ನೊಂದು 2 ವಿಕೆಟ್ ಬಿದ್ದಿರೋಂಥ ಸಾಧ್ಯತೆ ಇರ್ತಿತ್ತು. ಅವರು ಆಡಲಿಲ್ವಲ್ಲ, ಅದಕ್ಕೋಸ್ಕರ ಅವ್ರು 2 ವಿಕೆಟಲ್ಲಿ ಸ್ಟೇ ಆಗಿದ್ದಾರೆ. ಬಟ್ ಈ ಸೀರೀಸಲ್ಲಿ ಏನು ಗುರು ಪ್ರದರ್ಶನ ಕೊಟ್ಟಿರೋದು ಬುಮ್ರಾ ಅವರು ಆಲ್ಮೋಸ್ಟ್ ಎಲ್ಲ ಮ್ಯಾಚ್ನೂ ಕೂಡ ಎಲ್ಲ ಇನ್ನಿಂಗ್ಸ್ನೂ ಕೂಡ ಆಡಿರುವಂಥ ಎಲ್ಲ ಮ್ಯಾಚ್ಗಳಲ್ಲಿ ಎಲ್ಲ ಇನ್ನಿಂಗ್ಸ್ಗಳಲ್ಲಿ ಅವ್ರದ್ದೇ ಹೈಯೆಸ್ಟ್ ನಂಬರ್ ಆಫ್ ವಿಕೆಟ್ಸ್ ಬುಮ್ರಾ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಈ ಸೀರೀಸಲ್ಲಿ ಯಾರು ಕೂಡ ಮರೆಯೋಕ್ಕಾಗಲ್ಲ ಗುರು. ಓಕೆ, ಇಂಡಿಯಾಗೆ ಜಸ್ಟ್ ಸಿಕ್ಕಿದ್ದು 4 ರನ್ಗಳ ಲೀಡು. ಒಟ್ಟಲ್ಲಿ ಲೀಡ್ ಸಿಕ್ತಲ್ಲ ಅದೇ ದೊಡ್ಡ ಖುಷಿ ಆಗೋಗ್ಬಿಡ್ತು ಇಂಡಿಯಾಗೆ. ಯಾಕೆಂದರೆ ಈ ಒಂದು ಸೀರೀಸ್ನ ತೊಗೊಂಡು ನೋಡ್ತಾರೆ, ಲೀಡ್ನ ತೊಗೊಂಡ್ರೆ ನಾವು ಕಮ್ಮಿ ಸಲ. ಫಸ್ಟ್ ಮ್ಯಾಚಲ್ಲಿ ಅವ್ರು ಲೀಡ್ ತೊಗೊಂಡ್ರು, ಬಟ್ ಆದರೂ ಕಮ್ ಬ್ಯಾಕ್ ಮಾಡಿಬಿಟ್ಟು ಹೊಡೆದ್ವಿ ನಾವು. ಅದಾದಮೇಲೆ ಎಲ್ಲೂ ನಾವು ಲೀಡ್ ತೊಗೊಂಡ್ವಿ ಅಂತ ಹತ್ರಕ್ಕೆ ಬಂದಿದ್ವಿ ಅಂತ ಎಲ್ಲೂ ಅನ್ಸಿರಲಿಲ್ಲ. ಬಟ್ ಈ ಮ್ಯಾಚಲ್ಲಿ ಸ್ವಲ್ಪ ಕ್ಲೋಸ್ ಮಾರ್ಜಿನ್ ಅಂತ ಅನ್ನಿಸ್ತು. ಇಲ್ಲ ಗುರು ಸಿಕ್ಕಾಪಟ್ಟೆ ಕ್ಲೋಸ್, 4 ರನ್ ಲೀಡ್. ಒಂಥರ ಆಲ್ಮೋಸ್ಟ್ ಇಬ್ಬರು ಕಾಂಪಿಟೇಟಿವ್ ಆಗಿ ಆಡಿದ್ದಾರೆ, ಇಬ್ಬರು ಕೂಡ ಆಲ್ಮೋಸ್ಟ್ ಕ್ಲೋಸ್ ಆಗಿ ಆಡಿದ್ದಾರೆ. ಇವಾಗ 141 ಹೊಡೆದ್ಬಿಟ್ಟು ಆಡ್ತಾ ಇದೆ ನಮ್ಮ ಇಂಡಿಯಾ. 145 ರನ್ಗಳ ಲೀಡ್ನ ಇಟ್ಕೊಂಡಿದೆ. ಬೇಕು ಗುರು, ಇನ್ನು ಕಮ್ಮಿ ಅಂದರೂ ಬೇಕು. ಒಂದು 55 ರನ್ ಅಂತೂ ಪಕ್ಕ ಬೇಕೇ ಬೇಕು. 55 ಅಲ್ಲ, ಇನ್ನೂ ಜಾಸ್ತಿನೇ ಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಒಂದು 250 ರನ್ ಹೊಡಿತು ಅಂತಂದರೆ ಇಲ್ಲ ಗುರು ಒಂದು ರೇಂಜಿಗೆ ಸ್ಟೇಬಲ್ ಆಗಿದ್ದೀವಿ ಅಂತ ಅರ್ಥ ಆಗುತ್ತೆ ನಮ್ಮದು. ಅದಕ್ಕೆ ಅಥವಾ ಏನಾದ್ರು 200 ಒಳಗಡೆ ಏನಾದ್ರು ಆಲ್ಔಟ್ ಆಗೋಗ್ಬಿಟ್ರು ಅಂತಂದರೆ ಅವಾಗ ಸ್ವಲ್ಪ ಏನಿಲ್ಲ ಗುರು ಹೊಡೆದ್ರು ಹೊಡಿಬೋದು ಆಸ್ಟ್ರೇಲಿಯನ್ ಟೀಮು ಅಂತ ಅನ್ಸುತ್ತೆ. 250 ಏನಾದ್ರು ಹೊಡಿತು ಅಂತಂದರೆ ಇಲ್ಲ ಗುರು ಸಿಕ್ಕಾಪಟ್ಟೆ ಟ್ರಿಕ್ಕಿ ಇದೆ, ವಿಕೆಟು ಆಗೋದಿಲ್ಲ, ಕಷ್ಟ ಇದೆ ಅನ್ನೋ ಥರ ಅವ್ರಿಗೊಂದು ಸ್ವಲ್ಪ ಭಯ ಬರುತ್ತೆ. ಅದೇ ಏನಾದ್ರು 200 ಒಳಗಡೆ ಇತ್ತು ಅಂತಂದರೆ ಅವ್ರಿಗೆ ಆ ಮಟ್ಟಿಗೇನು ಭಯ ಇರಲ್ಲ. 250 ಇತ್ತು ಅಂದರೆ ಟಾರ್ಗೆಟು ಒಂದು ರೇಂಜಿಗೆ ಭಯ ಇರುತ್ತೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಮಗ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಇವಾಗ ವಾಷಿಂಗ್ಟನ್ ಸುಂದರ್ ಆ್ಯಂಡ್ ರವಿ ಜಡೇಜಾ ಅವ್ರು ಆಡ್ತಾ ಇದ್ದಾರೆ. ಸೊ ಇವರಿಬ್ಬರ ಬ್ಯಾಟಿಂದ ಒಂದು ಸ್ವಲ್ಪ ಕ್ರೂಷಲ್ ಕಾಂಟ್ರಿಬ್ಯೂಷನ್ ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ, ಹಿಂದೆ ಆಡಿದ್ದಾರೆ. ಇವರಿಬ್ಬರಿಗೂ ಎಬಿಲಿಟಿ ಅಂತೂ ಖಂಡಿತ ಇದೆ. ಸೊ ಆಡ್ತು ಅಂತಂದರೆ ಏನಾದ್ರು ಒಂದು 50-50 ಇಬ್ಬರು ಹೊಡಿತು ಅಂತಂದರೆ ಸಕಾಲಾಗಿರುತ್ತೆ. ಯಾಕಂದರೆ ಇದು ಆಲ್ಮೋಸ್ಟ್ ಒಂಥರ ಲಾಸ್ಟ್ ರೆಕಗ್ನೈಸ್ಡ್ ಪೇರ್ ಥರನೇ ಕಾಣಿಸ್ತಾ ಇದೆ. ಇವರಿಬ್ಬರು ನಿಂತ್ಕೊಂಡು ಹೊಡಿತು ಅಂತಂದರೆ ಒಂದು 50-60 ರನ್ನ ಗುದ್ದುತು ಹಾಕೊಂತು ಅಂತಂದರೆ ಚೆನ್ನಾಗಿರುತ್ತೆ. ಸೊ ಆಲ್ ಓವರ್ ಬೇಕು. ಇನ್ನೊಂದು ನಾವು ಅಂದ್ಕೊಂಡಿರೋ ಪ್ರಕಾರ ಬೇಕು, ಒಂದು 100 ರನ್ ಬೇಕು. 100 ರನ್ ಹೊಡೆಯೋಕ್ಕಾಗುತ್ತೆ ಇರೋವಂಥ 4 ವಿಕೆಟಲ್ಲಿ ಅಂತ ಒಂದು ಕ್ವೆಶನ್ ಮಾರ್ಕು. ಸೊ ನೋಡೋಣ ಏನಾಗುತ್ತೆ ಅಂತ. ಇವತ್ತು ಇಂಡಿಯಾ ಬ್ಯಾಟಿಂಗ್ ಅಂತ ಬರ್ತಾರೆ. ಓಪನರ್ಸ್ ಆದಂಥ ನೋಡಿ ಹೆಂಗೆ ವಿಕೆಟ್ ಎದ್ರು ಸ್ಕಾಟ್ ಬೋಲ್ಯಾಂಡ್ ಅವನ ಅಜ್ಜಿ ಇರೋ ಬರೋನೆಲ್ಲ ಮೇನ್ ಬ್ಯಾಟರ್ಸ್ಗಳನ್ನೆಲ್ಲ ಮನೆ ಕಳಿಸಿಲ್ಲ ಗುರು. 4 ಮೇನ್ ವಿಕೆಟ್ಸ್ನ ಮೇನ್ ಕ್ರೂಷಿಯಲ್ ವಿಕೆಟ್ಸ್ನ ಎತ್ತಿರೋದು ಸ್ಕಾಟ್ ಬೋಲ್ಯಾಂಡ್ ಅವರು. ಒಂಥರ ಸ್ಕಾಟ್ ಬೋಲ್ಯಾಂಡು ನೋಡಿ ಪೇಸ್ ಅಷ್ಟಿಲ್ಲ. ಮಿಚೆಲ್ ಸ್ಟಾರ್ಕ್ಗೆ ಕಂಪೇರ್ ಮಾಡ್ತು ಅಂತಂದರೆ, ಪ್ಯಾಟ್ ಕಮಿನ್ಸ್ಗೆ ಕಂಪೇರ್ ಮಾಡ್ತಾರೆ, ಆ ಮಟ್ಟಿಗೆ ಪೇಸ್ ಹಾಕಲ್ಲ. ಒಟ್ಟಿನಲ್ಲಿ ನೋಡಿ ಹೆಂಗೆ ಆಟ ಆಡಿಸ್ತಾರೆ ಅಂತಂದರೆ ಆ ಸ್ಟಂಪ್ಸಲ್ಲಿ ಬಾಲ್ ಇಡ್ತಾರೆ, ಆ ಸ್ಟಂಪ್ಸಲ್ಲಿ ಬಾಲ್ ಇಟ್ಬಿಟ್ಟು ಆ ಕಡೆ ಈ ಕಡೆ ಮೂವ್ ಮಾಡ್ತಾರೆ. ಸೊ ಅದೇ ಟ್ರಿಕ್ಕಿ ಆಗೋದು. ವಿಕೆಟ್ ಮುಂದೆ ಪಿಚ್ ಮಾಡೋ ಥರ ಹಾಕ್ತಾರೆ ಬಾಲ್ನ. ಸೊ ಅದು ಈ ಕಡೆ ಹೋಗುತ್ತಾ ಆ ಕಡೆ ಹೋಗುತ್ತಾ ಸ್ಟ್ರೈಕ್ ಬರ್ತಾ ಆಡಲೇಬೇಕು, ಬ್ಯಾಟರ್ಗಳು ಆಡಲೇಬೇಕು. ಆ ಥರ ಸೀನ್ನ ಕ್ರಿಯೇಟ್ ಮಾಡಿಬಿಟ್ಟು ಔಟ್ ಎತ್ತುವಂಥದ್ದು ಸಖತ್ತು ಒಂಥರ ಕಲೆನೇ ಇಟ್ಟಿದ್ರು ಅಂತ ಹೇಳ್ಬೇಕು ಸ್ಕಾಟ್ ಬೋಲ್ಯಾಂಡ್ ಅವರು. ಇನ್ಫ್ಯಾಕ್ಟ್ ಸಿರಾಜ್ ಕೂಡ ಆ ಥರ ಒಂದು ಸ್ವಲ್ಪ ಟ್ರೈ ಮಾಡಿಬಿಟ್ಟು ಇವತ್ತು ವಿಕೆಟ್ನ ಎತ್ತಿದ್ರು. ಗೊತ್ತಿರೋ ಹಾಗೆ ನೋಡಿದ್ರು ಅಂತಲೇ ಮ್ಯಾಚ್ ನೋಡಿದ್ರೆ ಗೊತ್ತಿರುತ್ತೆ, ಇಲ್ಲ ಅಂದರೆ ಗೊತ್ತಿರೋದಿಲ್ಲ. ಹೈಲೈಟ್ಸ್ ನೋಡಿ ಹೋಗಿ ಗೊತ್ತಾಗುತ್ತೆ ಇಲ್ಲ ಅಂತಂದರೆ. ಸೊ ಇವತ್ತಿಬ್ಬರು ಕೂಡ ಬೋಲ್ಡ್ ಮಾಡಿ ಬಿಸಾಕಿದ್ದು ಓಪನರ್ಸ್ನ. KL ರಾಹುಲ್ ಎಡ್ಜೊಡ್ಕೊಂಡು ಬೋಲ್ಡ್ ಆಗ್ತಾ ಇತ್ತು ಅಂತಂದರೆ ಯಶಸ್ವಿ ಜಾಯ್ಸ್ವಾಲ್ಗೆ ಸಾಕಾತ್. ಅದಂತೂ ಬಾಲ್ ಆಫ್ ದ ಡೇ ಅಂತ ಹೇಳಬೇಕು. ಅವನ ಅಜ್ಜಿ ಹಂಗೆ ಕ್ಲೂಲೆಸ್ ಆಗೋಗ್ಬಿಟ್ರು ಹಂಗೆ ಯಶಸ್ವಿ ಜಾಯ್ಸ್ವಾಲ್ ಅವರು. ಸೊ ಇಬ್ಬರು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ವಿರಾಟ್ ಕೊಹ್ಲಿ ಬಂದ್ರಮ್ಮ ಬ್ಯಾಟಿಂಗಿಗೆ. ವಿರಾಟ್ ಕೊಹ್ಲಿ ಒಂದು 4 ಹೊಡೆದ್ರು, ಒಂದು 4 ಹೊಡೆದ್ಬಿಟ್ಟು ಇಲ್ಲಾಗರು ಏನೋ ಒಂದು ಹೋಪ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ ಸ್ಕಾಟ್ ಬೋಲ್ಯಾಂಡ್ಗೆ ಒಂದು 4 ಹೊಡಿತಾರೆ. ಆಮೇಲೆ ಟಕಾರನಂಗೆ ಔಟ್ ಆಗೋಗ್ಬಿಡೋದು. ಅದೇ ಎಡ್ಜೊಡ್ಕೊಂಡು ಗಾನ್ ಕೇಸ್ ಡನ್ ಗಾನ್. ಈ ಟೂರ್ನಮೆಂಟ್ ಫುಲ್ ಈ ಸೀರೀಸ್ ಫುಲ್ಲು ಎಡ್ಜೊಡ್ಕೊಂಡು ಗಾನ್. ಹೇಳಿ ಸಾಕಾಗೋಗ್ಬಿಡೈತೆ. ವಿರಾಟ್ ಕೊಹ್ಲಿ ಇನ್ಫ್ಯಾಕ್ಟ್ ಫ್ರಸ್ಟ್ರೇಟ್ ಆಗೋಗ್ಬಿಟ್ರು. ಈ ಸೀರೀಸಲ್ಲಿ ವಿರಾಟ್ ಕೊಹ್ಲಿ ಎಲ್ಲೂ ಕೂಡ ಈ ಮಟ್ಟಿಗೆ ಫ್ರಸ್ಟ್ರೇಟ್ ಆಗಿಲ್ಲ. ಅವ್ರು ಔಟ್ ಆದಂಥ ಟೈಮಲ್ಲಿ ನೋಡಿದ್ರು ಅಂತಂದರೆ ಒಂಥರ ಬ್ಯಾಟ್ ನಾನು ತಲೆ ಚಿಕ್ಕಣ ಥರ ಇತ್ತು. ಸೊ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಡೋದು. ಏನು ಗುರು ಒಂದೇ ಪ್ಯಾಟರ್ನಲ್ಲಿ ಔಟ್ ಆಗಿರೋದೆಲ್ಲ ಒಂದೇ ಪ್ಯಾಟರ್ನ್ ಔಟ್ ಆಗಿದ್ದೆಲ್ಲ ಗುರು, ಏನು ಹೇಳೋಣ ಇದೀಗ. ಬೇರೆ ಪ್ಯಾಟರ್ನ್ ಅಟ್ಲೀಸ್ಟ್ ಬೇರೆ ಬ್ಯಾಟ್ರಿಗಳು ಔಟ್ ಆಗಿದ್ದಾರೆ, ಬೇಗನೆ ಔಟ್ ಆಗಿದ್ದಾರೆ. ಬಟ್ ಬೇರೆ ರೋಹಿತ್ ಶರ್ಮನೇ ತೊಗೊಳ್ಳಿ ಫಾರ್ ದಟ್ ಮ್ಯಾಟರ್, ಔಟ್ ಆಗಿದ್ದಾರೆ ಬೇರೆ ಪ್ಯಾಟರ್ನಲ್ಲಿ ಔಟ್ ಆಗಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಥರ ಒಂದೇ ಪ್ಯಾಟರ್ನ್ ಅಂತೂ ಔಟ್ ಆಗಿಲ್ಲ. ಸ್ಕಾಟ್ ಬೋಲ್ಯಾಂಡು ಏನೋ ಒಂಥರ ಅವ್ರದ್ದು ಹತ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನೇ ಆಲ್ಮೋಸ್ಟ್ ವಿಕೆಟ್ಸ್ಗಳನ್ನ ಪಟ ಅನ್ನಂಗೆ ಎತ್ತುತ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರದ್ದು. ಬಂದಾಗೆಲ್ಲ ಅವರೇ ಎತ್ತುತ್ತಾ ಇದ್ದಾರೆ ವಿಕೆಟ್ಸ್ಗಳನ್ನ. ರೀಸೆಂಟಾಗೆಲ್ಲ ನೋಡ್ತು ಅಂತಂದರೆ ನಮ್ಮ ಪಂತು ಅಣ್ಣದ್ದು ಮತ್ತು ಜಡೇಜಂದು ಪಾರ್ಟ್ನರ್ಶಿಪ್ ಕಡಕ್ಕಾಗಿತ್ತು ಗುರು. ನಮ್ಮ ಪಂತು ಅಣ್ಣ ಬಂದಂಥ ಮೊದಲನೇ ಬಾಲೆ ಫ್ರಂಟ್ ಫೂಟಲ್ಲಿ ಅವನ ಅಜ್ಜಿ ತಗೋ ಅಂತ 6ನ ಕೊಟ್ಟರು ನೋಡಿ ಅವನ ಅಜ್ಜಿ. ಅದಂತೂ ಒಂಥರ ಸೈಕಾಗಿತ್ತು ಗುರು. ಏನು ಗುರು ಬಂದಂಥ ಮೊದಲನೇ ಬಾಲೇ ಅದು ಅವ್ರಿಗೆ ಏನಾಗಿತ್ತು ಗೊತ್ತಾ, ಫಸ್ಟ್ ಇನ್ನಿಂಗ್ಸು ಡಿಫೆನ್ಸಿವ್ ಅಪ್ರೋಚಲ್ಲಿ ಆಡಿದ್ರ. ಏಟೆಲ್ಲ ತಿನ್ಕೊಂಡು ಕೈಗೆಲ್ಲ ಬೈಸೆಪ್ಸ್ಗೆಲ್ಲ ರಕ್ತ ಬರ್ಸ್ಕೊಂಡು ತಲೆಗೆಲ್ಲ ಇಕ್ಕಿಸ್ಕೊಂಡು ಬಾಲಲ್ಲಿ ಏನು ಗುರು ಆಡ್ತಾ ಇದ್ದೀನಿ ನಾನು. ಇದು ನನ್ನ ಅಪ್ರೋಚೇ ಅಲ್ವಲ್ಲ, ನನ್ನ ಬ್ರ್ಯಾಂಡ್ ಆಫ್ ಕ್ರಿಕೆಟೇ ಬೇರೆ ಇದೆ. ನಾನು ಭಯ ಹುಡ್ಸೋವಂಥ ಅಪ್ರೋಚಲ್ಲಿ ಆಡೋವಂಥವ್ರು. ಆಸ್ಟ್ರೇಲಿಯನ್ಸ್ಗೆ ಭಯ ಹುಡ್ಸಿದ್ದವನು ನಾನೇನಕ್ಕೆ ಭಯ ಪಟ್ಕೊತಿದ್ದೀನಿ.
ಅವನ ಅಜ್ಜಿ ಒಂಥರ ಅದು ಬಂದಿತ್ತು ಅಂತ ಕಾಣ್ತಿತ್ತು ಅವರಿಗೆ. ನಾನು ಅದೇ ಹೇಳಿದ್ದೆ, ಇದು ಟಿಪಿಕಲ್ ರಿಷಬ್ ಪಂತ್ ಆಡೋ ಥರ ಇರಲಿಲ್ಲ ಗುರು ಅಂತ. ಫಸ್ಟ್ ಇನ್ನಿಂಗ್ಸ್ ಆಡೋತ್ರಲ್ಲ ರನ್ಸ್ ಬಂದಿತ್ತು ಒಂದು ರೇಂಜಿಗೆ 40 ರನ್ ಬಂದಿದ್ದು. ಸೊ ಅದು ಬಿಡ್ತು ಅಂತಂದರೆ ಅವ್ರು ಟಿಪಿಕಲ್ ಆಗಿ ಆಡೋ ಥರ ಇನ್ನಿಂಗ್ಸ್ನ ಆಡ್ತಾ ಇರಲಿಲ್ಲ ಅವರು. ಸೊ ಇವತ್ತು ಆಡೋ ನೋಡಿ ಟಿಪಿಕಲ್ ಆಗಿ ಆಡೋ ಥರ ಇನ್ನಿಂಗ್ಸು. ಸೆಕೆಂಡ್ ಫಾಸ್ಟೆಸ್ಟ್ 50 ಬಂದಿದ್ದು ರಿಷಬ್ ಪಂತ್ ಅವ್ರದ್ದು. ಜಸ್ಟ್ 29 ಬಾಲಿಗೆ ಬಂದಂಥ 50. ಸೊ 61 ಕ್ರೂಷಿಯಲ್ ರನ್ಸ್ನ ಹೊಡೆದ್ರೆ ಜಸ್ಟ್ ಫ್ರಮ್ 33 ಬಾಲ್ಸ್, ಆಲ್ಮೋಸ್ಟ್ 180+ ಸ್ಟ್ರೈಕ್ ರೇಟು. ಈ ಸೀರೀಸಲ್ಲಿ ಯಾವ ಮಗನೂ ಆಡಿಲ್ಲ ಗುರು ಈ ಥರ ಅಂತೂ ಅಗ್ರೆಸಿವ್ ಬ್ಯಾಟಿಂಗ್ನ ಈ ಸೀರೀಸಲ್ಲಿ ಯಾವ ಮಗನೂ ಆಡಿಲ್ಲ. ಸೊ ರಿಷಬ್ ಪಂತ್ ಬ್ರ್ಯಾಂಡ್ ಆಫ್ ಇನ್ನಿಂಗ್ಸ್ ಅವ್ರದ್ದು ಯಾವ ಥರ ಇದೆ ಅಂತ ಮತ್ತೆ ಪ್ರೂವ್ ಮಾಡಿ ತೋರಿಸಿದ್ರು ಗುರು. ಸೊ ಅವ್ರಿಗೆ ಗೊತ್ತಿತ್ತು ಇಲ್ಲಿ ತಿನ್ಕಾಡಿ ತಡೆದಾಡಿ ಹಿಂಗೆ ಮಾಡಿ ಆಟಗಳನ್ನ ಆಡ್ತೀನಿ ಅಂತಂದರೆ ಅದೇ ನಾವು ಒರಿಜಿನಲ್ ಇನ್ನಿಂಗ್ಸ್ನ ಆಡೋಣ ಅಂತ ಆಡಿದ್ವಿ. ಇವತ್ತು 4 6 6 4 ಒಂದು ಅಜ್ಜಿ 6ಗಳನ್ನ ಕೊಟ್ಟರು ಸೈಕ ಕೊಟ್ಟರು ಗುರು. ತಿರ್ಕೊಂಡು ಮರಿಕೊಂಡು ವೈರ್ ಲೆಗ್ ರೀಜನಲ್ಲಿ ಅಣ್ಣಾಜಿ ಸೈಕ್ ಬ್ಯಾಟಿಂಗ್ ಅಂತೂ ಇದಂತೂ ಅದೇ ಈ ಒಂದು ಬ್ಯಾಟಿಂಗ್ ಏನಿದೆ ಇವ್ರದ್ದು. ಫಸ್ಟ್ ಇನ್ನಿಂಗ್ಸಲ್ಲಿ ನಿಧಾನಕ್ಕೆ ಆಡಿದ್ರು, ಒದೆ ತಿನ್ಕೊಂಡು ಆಡಿದ್ರು, ಆ ಕಾಂಟ್ರಿಬ್ಯೂಷನ್ ಆಗಿರಲಿ, ಇಲ್ಲ ಆಡೋಂಥ ಅಗ್ರೆಸಿವ್ ಒಂಥರ ಭಯ ಹುಡ್ಸೋಂಥ ಪರ್ಫಾರ್ಮೆನ್ಸ್ ಆಗಿರಲಿ, ಎರಡು ತೊಗೊಂಡು ನೋಡ್ತು ಅಂದರೆ ರಿಷಬ್ ಪಂತ್ ಅವ್ರದ್ದೇ ಮೈನ್ ಚಂಕ್ ಆಫ್ ರನ್ಸ್ ಬಂದಿರೋದು ಎರಡು ಇನ್ನಿಂಗ್ಸ್ನ ನೋಡ್ತು ಅಂದರೆ ಇಂಡಿಯಾ ಸರ್ವೈವ್ ಆಗಿರೋದು ಈ ಮ್ಯಾಚಲ್ಲಿ ರಿಷಬ್ ಪಂತ್ ಅವರ ಪರ್ಫಾರ್ಮೆನ್ಸಿಂದ ಅಂತ ಹೇಳ್ತೀನಿ ನಾನು. ಬ್ಯಾಟಿಂಗ್ ಅಂತ ಬಂದಾಗ ಹೌದು ಎರಡು ಇನ್ನಿಂಗ್ಸಲ್ಲಿ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಈ ಇನ್ನಿಂಗ್ಸಲ್ಲಿ ಏನು ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ರು 61 ಕ್ರೂಷಿಯಲ್ ರನ್ಸ್ನ ಹೊಡೆದು, ಅದು ಅಗ್ರೆಸಿವ್ ಆಗಿ ಆಡ್ಬಿಟ್ಟು ಹೊಡೆದಲ್ಲ, ಬೈ ಔಟ್ ಅಂತ ಪರ್ಫಾರ್ಮೆನ್ಸ್ನ ಕೊಟ್ರಲ್ಲ. 61 ಕ್ರೂಷಿಯಲ್ ರನ್ಸ್ ಗುರು. ಲಿಟಲಿ ಈ ಲೋ ಸ್ಕೋರಿಂಗ್ ಗೇಮಲ್ಲಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಈ 61 ರನ್ನು. ನೋಡಿ ವೆಬ್ಸರ್ ಅವ್ರು ನಿಂತ್ಕೊಂಡು ಆಡಿದ ಡಿಫೆನ್ಸಿವ್ ಅಪ್ರೋಚಲ್ಲಿ ಆಡಿದ್ರು, ಅವ್ರೇನು ಹೆವಿ ಅಗ್ರೆಸಿವ್ ಅಪ್ರೋಚಲ್ಲಿ ಆಡಲಿಲ್ಲ, ಬಟ್ ರನ್ಸ್ ಅಂತ ಹೊಡೆದ್ರು. ಬಟ್ ಇವ್ರು ನೋಡಿ ಕ್ವಿಕ್ ಸಕ್ಸೆಷನ್ ಅಲ್ಲ, ಅವ್ನ ಅಜ್ಜಿ 33 ಬಾಲಿಗೆ ಟಕ ಡಮಾಲ್ ಡಿಮಿಲ್ ಅಂತ ಹೊಡೆದ್ಬಿಟ್ಟು ಹೋದ್ರು. ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಔಟ್ ಆಗಿದ್ದು. ಒಂಥರ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು ಗುರು. ಅನ್ಫಾರ್ಚುನೇಟ್ ಡಿಸ್ಮಿಸಲ್, ಬಾಟಮ್ ಆಫ್ ದ ಬ್ಯಾಟಿಗೆ ಬಿದ್ದು ಅವರು ಒಂಥರ ಮೇಲ್ಗಡೆ ಡ್ರೈವ್ ಹೊಡಿಯೋದಕ್ಕೆ ಅಂತ ಹೋಗಿದ್ರು. ಅನ್ಫಾರ್ಚುನೇಟಾಗಿ ಬಾಟಮ್ ಆಫ್ ದ ಬ್ಯಾಟಿಗೆ ಬಿದ್ದುಬಿಟ್ಟು ಅಲ್ಲಿ ಮಿಡ್ ಆಫ್ ರೀಜನಲ್ಲಿ ಕ್ಯಾಚ್ನ ತೊಗೊಂಡಿದ್ದು. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮ್ ಈ ಥರ ಆಗ್ತವೆ. ಒಂಥರ ಈ ಮ್ಯಾಚು ನಿತೀಶ್ ಕುಮಾರ್ ರೆಡ್ಡಿ ಅವ್ರ ಕಡೆಗೆ ಹೋಗಿಲ್ಲ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಹೋಗಿತ್ತು, ಈ ಮ್ಯಾಚ್ ಹೋಗಿಲ್ಲ, ಏನೂ ಮಾಡೋದಕ್ಕಾಗೋದಿಲ್ಲ. ಅನ್ಫಾರ್ಚುನೇಟ್ ಡಿಸ್ಮಿಸಲ್. ಸ್ಕಾಟ್ ಬೋಲ್ಯಾಂಡ್ಗೆ 4 ವಿಕೆಟು. ಈ ಕಡೆ ಪ್ಯಾಟ್ ಕಮಿನ್ಸ್ ಬೇರೆ 1 ವಿಕೆಟ್ನ ಎತ್ತಿದ್ದಾರೆ. ಅದೇ ರಿಷಬ್ ಪಂತ್ ಮೋಸ್ಟ್ ಕ್ರೂಷಿಯಲ್ ವಿಕೆಟು ಆ್ಯಂಡ್ ವೆಬ್ಸರ್ 1 ವಿಕೆಟ್ನ ಎತ್ತಿದ್ದಾರೆ. ನೋಡೋಣ ನಾಳೆ ಅದೇನು ಮಾಡ್ತಾರೆ. ಜಡೇಜಾ ಜೊತೆಗೆ ವಾಷಿಂಗ್ಟನ್ ಸುಂದರ್ ಅಂತ ಸಿಕ್ಕಾಪಟ್ಟೆ ಹೋಪ್ಸ್ ಇದೆ. ನಾಳೆ ಇಂಡಿಯಾ ಪರವಾಗಿ ಮ್ಯಾಚು ಟರ್ನ್ ಆಗುತ್ತೆ ಅಂತ, ಈ ಸೀರೀಸು ಡ್ರಾ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಇಂಡಿಯಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೈಕಲಲ್ಲಿ ಇನ್ನೊಂದು ಸ್ವಲ್ಪ ಜೀವಂತವಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಸೀನ್ ಅಂತ. ನಿಮ್ಮ ಅನಿಸಿಕೆ ಏನು? ಮ್ಯಾಚು ಯಾರ ಕಡೆ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇವತ್ತು ರಿಷಬ್ ಪಂತ್ ಆಡಿದ ಇನ್ನಿಂಗ್ಸ್ ನೋಡ್ತು ಅಂತಂದರೆ ಇದರಿಂದ ಆದರೂ ನಮ್ಮ ಇಂಡಿಯಾ ಕಡೆ ಮ್ಯಾಚ್ ಬರಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಬೌಲಿಂಗಲ್ಲಿ ಆಸ್ಟ್ರೇಲಿಯನ್ಸ್ನ ನಮ್ಮ ಇಂಡಿಯಾ ಕಟ್ಟಾಕೋದ್ರಲ್ಲ ಅದಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಯಾಕಂದರೆ 181ಗೆ ರೆಸ್ಟ್ರಿಕ್ಟ್ ಮಾಡಬೇಕು ಆಸ್ಟ್ರೇಲಿಯಾ ಅಂತ ಅಟ್ಯಾಕ್ನ ಅಂತ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಅದನ್ನು ಕಟ್ಟಾಕಿದರೆ ವಿತೌಟ್ ಬುಮ್ರಾ ಕಟ್ಟಾಕಿದಾರಲ್ಲ ಇವತ್ತು, ಅದು ಖುಷಿ ಪಡಬೇಕಾಗಿರೋಂಥದ್ದು. ನೋಡೋಣ ಅದೇನಾಗುತ್ತೆ ಸೀನ್ ಅಂತ. ಬಾ.